ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನಲ್. ಕ್ರಿಸ್ಪಿಯಾಗಿ ಹಾಗೆ ಸ್ಪೈಸಿ ಆಗಿರುವಂತಹ ಮಸಾಲೆ ಬಿಸ್ಕೆಟ್‌ನ ಇವತ್ತು ನಾವು ತೋರಿಸ್ತಾ ಇದ್ದೀವಿ. ತುಂಬಾನೇ ಈಸಿಯಾಗಿ ಕೂಡ ಮಾಡ್ಕೋಬೋದು. ಸೊ, ಇವಾಗ ಮಸಾಲೆ ಬಿಸ್ಕೆಟ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1 ಇಂಚಷ್ಟು ಶುಂಠಿ, 5ರಿಂದ 6 ಎಸಳು ಬೆಳ್ಳುಳ್ಳಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ಹಸಿಮೆಣಸಿನಕಾಯಿನ ಹಾಕೊಳ್ಳಿ. ಇವಾಗಿರುವಂಥ ವೆದರ್‌ಗೆ ಸ್ವಲ್ಪ ಖಾರವಾಗಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಅರ್ಧ ಸ್ಪೂನ್ ಜೀರಿಗೆ ಹಾಕೊಂಡು ನಂತರ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಂಡು ಬರೋಣ. ಸೊ ನೋಡ್ತಾ ಇದ್ದೀರಲ್ವಾ ಈ ತರ ರುಬ್ಕೊಂಡು ಬಂದ ನಂತರ ನೆಕ್ಸ್ಟ್ ನಾವು ಇದನ್ನ ಸೋಸ್ಕೊಳ್ಳೋಣ ಕಾಫಿ ಫಿಲ್ಟರಿಂದ. ಮಿಕ್ಸಿ ಜಾರಲ್ಲಿ ಸ್ವಲ್ಪ ಉಳ್ಕೊಂಡಿತ್ತಲ್ವಾ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮತ್ತೆ ಸೋಸಿ ಇದನ್ನ ಸೈಡಿಗೆ ಎತ್ತಿಟ್ಕೊಬಿಡೋಣ. ಇವಾಗ ನಾನು ಇದಕ್ಕೆ 1 ಬೌಲಷ್ಟು ನಾನು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. 1 ಬೌಲ್ ಮೈದಾ ಹಿಟ್ಟಿಗೆ 1 ಸ್ಪೂನ್ ಕಪ್ಪೆಳ್ಳನ್ನ ಹಾಕೊಳ್ತಾ ಇದ್ದೀನಿ. 1 ಸ್ಪೂನ್ ಕಪ್ಪೆಳ್ಳು, 1 ಸ್ಪೂನ್ ಬಿಳಿ ಎಳ್ಳು, ಹಾಗೆ 1/4 ಚಮಚದಷ್ಟು ಅಜ್ವಾನ ಅಂದ್ರೆ ಓಂಕಾಳು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಇದಕ್ಕೆ 1 ಸ್ಪೂನ್ ಆಗೋಷ್ಟು ತುಪ್ಪ. ಇಷ್ಟನ್ನು ಸೇರಿಸ್ಕೊಂಡು ಫಸ್ಟು ಮೈದಾ ಹಿಟ್ಟಿಗೆ ಚೆನ್ನಾಗಿ ಹೊಂದ್ಕೊಳ್ಳೋ ತರ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವೇನ್ ಸೋಸಿಟ್ಕೊಂಡಿದೀವಿ, ಇವಾಗ ಹಾಕೊಂಡು ಸ್ವಲ್ಪನೇ ಕಲಸ್ಕೊಳ್ತಾ ಬರ್ಬೇಕು. ಒಂದೇ ಸಲ ಹಾಕೊಳಕ್ ಹೋಗ್ಬೇಡಿ. ಯಾಕೆಂದ್ರೆ ತೆಳುವಾದ್ರೂ ಕಷ್ಟ ಆಗುತ್ತೆ. ಗಟ್ಟಿಯಾದ್ರೂ ಪರವಾಗಿಲ್ಲ. ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೀವು ಮತ್ತೆ ಕಲ್ಸ್ಕೋಬಹುದು. ನೋಡ್ಕೊಂಡು ಹಾಕೊಂಡು ಕಲ್ಸ್ಕೊಳ್ಳಿ. ಸೊ ಇವಾಗ ಚೆನ್ನಾಗಿ ಸಾಫ್ಟ್ ಆಗಿ ಆಗೋ ತರ ಕಲ್ಸ್ಕೊಳ್ಳೋಣ ಹಿಟ್ಟನ್ನ. ಹಿಟ್ಟನ್ನೆಲ್ಲ ಚೆನ್ನಾಗಿ ಕಲ್ಸ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕೊಂಡು ಲಾಸ್ಟಲ್ಲಿ ಒಂದ್ಸಲ ಮಿದ್ದಿ ಚೆನ್ನಾಗಿ ಇಟ್ಬಿಡ್ಬೇಕು. ತುಂಬಾನೇ ಸಾಫ್ಟಾಗಿ ಬಂದಾಗ ತುಂಬಾನೇ ಚೆನ್ನಾಗಿ ಬರುತ್ತೆ. ಸೊ ನೋಡ್ತಿದ್ರಲ್ವ ಈ ರೀತಿ ಸಾಫ್ಟಾಗಿ ಕಲ್ಸ್ಕೊಂಡು ಸೈಡಿಗೆ ನಾವಿವಾಗ ಇದನ್ನ ಎತ್ತಿಟ್ಕೊಳ್ಳೋಣ. ಇವಾಗ ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕೋಬೇಕು. ಒಂದ್ 2 ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ ಜೊತೆಗೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಮೈದಾ, ಹಾಗೆ ಸ್ವಲ್ಪ ತುಪ್ಪ ಇಷ್ಟನ್ನು ಸೇರಿಸ್ಕೊಂಡು ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎತ್ತಿಟ್ಕೊಳ್ಳೋಣ. ಚಪಾತಿನ ಯಾವ ರೀತಿ ಲಟ್ಟಿಸ್ಕೊಳ್ತೀವಿ, ಇವಾಗ ಇದನ್ನು ಕೂಡ ಚಪಾತಿ ತರನೇ ಲಟ್ಟಿಸ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ಉಂಡೆಗಳನ್ನ ಮಾಡ್ಕೊಂಡು 4ನ್ನ ಫಸ್ಟ್ ನೀವು ಎತ್ತಿಟ್ಕೊಳ್ಳಿ. 4ನ್ನ ಚಪಾತಿ ತರನೇ ಲಟ್ಟಿಸ್ಕೊಂಡ ನಂತರ ಈಸಿ ಆಗುತ್ತೆ ಮಾಡ್ಕೊಳ್ಳೋದಿಕ್ಕೆ. ಇವಾಗ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕೊಂಡು ಚಪಾತಿ ತರ ಲಟ್ಟಿಸ್ಕೊಳ್ಳೋಣ. ತುಂಬಾ ತೆಳುವಾಗಿ ಲಟ್ಟಿಸ್ಕೊಳ್ಳೋಕೆ ಹೋಗ್ಬೇಡಿ. ನೋಡಿ ಈ ರೀತಿ ಇದ್ರೆ ಸಾಕು. ಸೊ ಇದೇ ರೀತಿ ನಾನು 4ನ್ನ ಮಾಡಿ ಇಟ್ಕೊಂಡಿದ್ದೀನಿ. 4ನ್ನ ಮಾಡಿ ಇಟ್ಕೊಂಡು ಲಾಸ್ಟಲ್ಲಿ ನಾವೇನು ಲಟ್ಟಿಸ್ಕೊಳ್ತೀವಿ, ಆವಾಗ ಅದ್ರ ಮೇಲ್ಗಡೆ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಮೈದಾ, ಕಾರ್ನ್‌ಫ್ಲೋರ್, ತುಪ್ಪ ಇದನ್ನ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡ್ಕೊಂಡು ಒನ್ ಬೈ ಒನ್ ಇದೇ ರೀತಿ ಒಂದ್ರ ಮೇಲ್ಗಡೆ ಹಾಕೊಳ್ತಾ ಬರಬೇಕು. ಇವಾಗ ಒಂದಕ್ಕೆಲ್ಲ ಈ ತರ ಸ್ಪ್ರೆಡ್ ಮಾಡ್ಕೊಂಡಿದೀವಲ್ವಾ, ಇವಾಗ ಇನ್ನೊಂದನ್ನ ಹಾಕೊಂಡು ಮತ್ತೆ ಕಾರ್ನ್ ಫ್ಲೋರ್‌ನ ಮಿಕ್ಸ್ ಮಾಡ್ಕೊಂಡಿರೋದನ್ನ ಸ್ಪ್ರೆಡ್ ಮಾಡ್ಕೋಬೇಕು. ಇದೇ ರೀತಿ 4ನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತೆ ನಾವು ಮಿಕ್ಸ್ ಮಾಡ್ಕೊಂಡಿರುವಂತಹ ಕಾರ್ನ್ ಫ್ಲೋರು, ಮೈದಾ, ತುಪ್ಪ ಇದನ್ನು ಮತ್ತೆ ಸ್ಪ್ರೆಡ್ ಮಾಡ್ಕೋಬೇಕು. ಇದೇ ರೀತಿ ಎಲ್ಲದನ್ನೂ ಮಾಡ್ಕೋಬೇಕಾಗುತ್ತೆ. ಈ ತರ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಕ್ರಿಸ್ಪಿಯಾಗಿ ತುಂಬಾನೇ ಚೆನ್ನಾಗಿ ಬರುತ್ತೆ. ಇವಾಗಿರುವಂಥ ವೆದರಿಗೆ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಕೂಡ. ಸೊ ಎಲ್ಲಾನು ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡು ಮೇಲ್ಗಡೆ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕೊಳ್ಳಿ. ಹಾಗೆ ಇನ್ನೊಂದ್ ಸೈಡ್‌ಗೂನು ಫೋಲ್ಡ್ ಮಾಡ್ಕೊಂಡು ಮತ್ತೆ ಮೈದಾ ಹಿಟ್ಟನ್ನ ಹಾಕೊಳ್ಳಿ. ಹಾಗೆ 2 ಸೈಡುನು ಮತ್ತೆ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನಾವು ಯಾವ ರೀತಿ ಲಟ್ಟಿಸ್ಕೊಳ್ದ್ವಿ ಸ್ಟಾರ್ಟಿಂಗಲ್ಲಿ, ಅದೇ ರೀತಿ ಇವಾಗ್ಲೂ ಕೂಡ ಲಟ್ಟಿಸ್ಕೋಬೇಕು. ಈ ತರ ಮಾಡ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳಿ ಮಾಡ್ಕೊಳ್ಳೋದು. ತುಂಬಾನೇ ಚೆನ್ನಾಗಿ ಬರುತ್ತೆ ಬಿಸ್ಕೆಟ್ ಕೂಡ. ಹಾಗೆ ಇವಾಗ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕೊಂಡು ಲಟ್ಟಿಸ್ಕೊಳ್ಳೋಣ. ಇವಾಗ ಸ್ವಲ್ಪ ಮಂದವಾಗಿ ನೀವು ಲಟ್ಟಿಸ್ಕೊಳ್ಳಿ. ಯಾಕೆಂದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಕೂಡ. ಇವಾಗ ಸೈಡ್ ಎಡ್ಜ್ ಎಲ್ಲ ಕಟ್ ಮಾಡ್ಕೊಳ್ಳೋಣ ಒಂದು ಶೇಪಿಗೆ. ಸೈಡ್ ಎಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಯಾವ ಶೇಪಿಗೆ ಬೇಕು ಆ ಶೇಪಿಗೆ ನೀವು ಕಟ್ ಮಾಡ್ಕೋಬಹುದು. ಒಂದು ಕ್ಯಾಪ್ ಸೈಜ್‌ನನು ಸರ್ಕಲ್ ಆಗುನು ನೀವು ಮಾಡ್ಕೋಬಹುದು. ಇಲ್ಲ ಈ ರೀತಿ ಉದ್ದುದವಾಗಿ ಬೇಕಾದ್ರೂ ನೀವು ಮಾಡ್ಕೋಬಹುದು. ಸೊ ಇಲ್ಲಿ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗೆಲ್ಲ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ಇದನ್ನ.
ಇವಾಗ ಎಣ್ಣೆನ ಕಾಯೋದಕ್ಕೆ ಇಡೋಣ. ಜಾಸ್ತಿ ಎಣ್ಣೆನ ಕಾಯಿಸ್ಕೊಂಡು ಹಾಕೊಳಕ್ ಹೋಗ್ಬೇಡಿ. ಯಾಕೆಂದ್ರೆ ಬೇಗ ಕಲರ್ ಬಂದ್ಬಿಡುತ್ತೆ. ಹಾಗೆ ಮೇಲ್ಗಡೆ ಬಬಲ್ಸ್ ತರನು ಬಂದ್ಬಿಡುತ್ತೆ. ಒಳಗಡೆ ಬೆಂದಿರೋದಿಲ್ಲ. ಆಮೇಲೆ ಮೆತ್ತಗೆ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ, ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಕಾಯ್ದಿದೆ. ಇವಾಗ ಒಂದೊಂದನ್ನೇ ಹಾಕೊಳ್ತಾ ಬರೋಣ. ನೋಡ್ತಾ ಇದ್ದೀರಲ್ವಾ ಕಲರ್ ಕೂಡ ಚೇಂಜ್ ಆಗಿದೆ. ಸೊ, ಇನ್ನು ಸ್ವಲ್ಪ ಲೈಟ್ ಆಗಿ ಬೆಂದ್ರೆ ತುಂಬಾನೇ ಪರ್ಫೆಕ್ಟ್ ಆಗಿ ತುಂಬಾನೇ ಚೆನ್ನಾಗಿ ಬರುತ್ತೆ. ಸೊ, ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಬೇಯಿಸ್ಕೋಬೇಕು. ಸೊ, ನೋಡ್ತಾ ಇದ್ದೀರಲ್ವಾ ಫೈನಲ್ ಆಗಿ ಬಿಸ್ಕೆಟ್ ರೆಡಿ ಆಯ್ತು. ತುಂಬಾನೇ ಕ್ರಿಸ್ಪಿಯಾಗಿ ಬಂದಿದೆ. ಹಾಗೆ ಸ್ಪೈಸಿ ಆಗಿತ್ತು ಕೂಡ ಹಸಿಮೆಣಸಿನಕಾಯಿ ಹಾಕಿರೋದ್ರಿಂದ ತುಂಬಾನೇ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಈ ಸ್ನ್ಯಾಕ್ ರೆಸಿಪಿನ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದೀನಿ. ಇಷ್ಟ ಆಗಿದ್ರೆ ನೀವು ಮಾಡ್ಬೇಕಿರೋದಿಷ್ಟೇ. ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್‌ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ವಿಡಿಯೋಸ್‌ಗಳು ನಿಮಗೆ ಬೇಗ ರೀಚ್ ಆಗುತ್ತೆ. ನೀವೇ ಮೊದಲು ಕೂಡ ನೋಡ್ಬೋದು. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್‌ಗಳಿಗೂ ಕೂಡ ತಪ್ಪದೆ ಶೇರ್ ಮಾಡಿ. ಥ್ಯಾಂಕ್ ಯು.